ಅಲ್ಲಿಗೆ ಕತೆ ಮುಗಿದಂತೆ ಕಾಣಿಸ್ತಿತ್ತು. ಎಂಟೈರ್ ಕ್ರಿಕೆಟಿಂಗ್ ವರ್ಲ್ಡ್ ಬಝಿಂಗ್. ದ ಕೊಲ್ಯಾಪ್ಸ್ 0-2 ಕ್ರೂರ ಪ್ರದರ್ಶನವಾಗಿತ್ತು. ಬೆನ್ ಸ್ಟೋಕ್ಸ್ ಅಂಪೈರ್ಗಳ ಬಳಿ ಬಂದು, ನಾವು ಇತ್ತೀಚೆಗೆ ಒಂದು ಅದ್ಭುತ ಟೆಸ್ಟ್ ಮ್ಯಾಚ್ ನೋಡಿದ್ವಿ. ಇದು ನಿಜಕ್ಕೂ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್. ಇದು ಕೇವಲ ಒಂದು ಆಟವಾಗಿರಲಿಲ್ಲ. ಇಟ್ ವಾಸ್ ಎ 5-day saga of resilience, records and a moment that had the entire cricketing world buzzing. ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 358 ರನ್ ಗಳಿಸಿತು. ಇದು ಗುಡ್ ಬ್ಯಾಟಿಂಗ್ ಸರ್ಫೇಸ್ ಅಂತ ಅನ್ನಿಸ್ತಿತ್ತು. KL ರಾಹುಲ್ ಅವರ ಆರಂಭಿಕ ಪ್ರತಿರೋಧ, ರಿಷಬ್ ಪಂತ್ ಅವರ ಫೈಟಿಂಗ್ 50 ಮತ್ತು ಲೋವರ್ ಆರ್ಡರ್ನ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ಸ್ ಇಂದಾಗಿ ಭಾರತ ಬೇಗ ಆಲ್ಔಟ್ ಆಗಲಿಲ್ಲ. ಆದರೂ ಈ ಸ್ಕೋರ್ ಇಂಗ್ಲೆಂಡ್ನ ಅಗ್ರೆಸಿವ್ ಬ್ಯಾಟಿಂಗ್ಗೆ ಸಾಕಾಗಲ್ಲ ಅಂತ ಅನಿಸ್ತು. ಆಮೇಲೆ ಇಂಗ್ಲೆಂಡ್ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಅವರು ಬರೋಬ್ಬರಿ 669 ರನ್ ಕಲೆ ಹಾಕಿ ಒಂದು ದೊಡ್ಡ 311 ರನ್ ಲೀಡ್ ಸಾಧಿಸಿದ್ರು. ಜೋ ರೂಟ್ ತಮ್ಮ ಅದ್ಭುತ ಫಾರ್ಮ್ ಮುಂದುವರಿಸಿ ಇನ್ನೊಂದು ಬ್ರಿಲಿಯಂಟ್ 150 ರನ್ ಗಳಿಸಿದ್ರು. ಬೆನ್ ಸ್ಟೋಕ್ಸ್ ನಾಯಕನ ಆಟವಾಡಿ ಡೈನಾಮಿಕ್ 141 ರನ್ ಗಳಿಸಿ ಯಾಕೆ ಅವರು ವಿಶ್ವದ ಅತ್ಯಂತ ಅಪಾಯಕಾರಿ ಆಲ್ರೌಂಡರ್ ಎಂಬುದನ್ನು ತೋರಿಸಿದ್ರು. ಓಪನರ್ ಆದ ಝ್ಯಾಕ್ ಕ್ರೋಲಿ 84 ಹಾಗೂ ಬೆನ್ ಡಕೆಟ್ 94 ಕೂಡ ಭವ್ಯವಾದ ಅಡಿಪಾಯ ಹಾಕಿದ್ರು. ಇದು ಬ್ಯಾಸ್ಬಾಲ್ನ ಕ್ರೂರ ಪ್ರದರ್ಶನವಾಗಿತ್ತು ಮತ್ತು ಭಾರತದ ಬೌಲರ್ಗಳು ದಣಿದು ಉತ್ತರಗಳ ಹುಡುಕಾಟದಲ್ಲಿದ್ದರು. ಈ ಹಂತದಲ್ಲಿ ಗೆಲುವು ಔಪಚಾರಿಕವಾಗಿತ್ತು ಅಂತ ಅನಿಸಿತ್ತು. ಭಾರತದ ಮೇಲಿನ ಒತ್ತಡ ಅಗಾಧವಾಗಿತ್ತು. 311 ರನ್ಗಳ ಬೃಹತ್ ಹಿನ್ನಡೆಯೊಂದಿಗೆ 2ನೇ ಇನ್ನಿಂಗ್ಸ್ ಆರಂಭಿಸಿದಾಗ ಅವರು ಅಂತಿಮ ಟೆಸ್ಟನ್ನು ಎದುರಿಸಿದರು ಮತ್ತು ಇಂಗ್ಲೆಂಡ್ಗೆ ಏನು ಶುಭಾರಂಭ ಸಿಕ್ಕಿತ್ತು ಅಂದರೆ, ಕ್ರಿಸ್ ಓಕ್ಸ್ ಮೊದಲ ಓವರ್ನಲ್ಲೇ ಯಶಸ್ವಿ ಜೈಸ್ವಾಲ್ ಮತ್ತು ಸಾಯಿ ಸುದರ್ಶನ್ ಅವರನ್ನು ಡಕ್ಗೆ ಔಟ್ ಮಾಡಿದ್ರು. 0-2 ಅಲ್ಲಿಗೆ ಕತೆ ಮುಗಿದಂತೆ ಕಾಣಿಸ್ತಿತ್ತು. ದ ಕೊಲ್ಯಾಪ್ಸ್ ಇಟ್ ಸೀಮ್ಡ್ ವಾಸ್ ಕಂಪ್ಲೀಟ್. ಆದರೆ ಕ್ರಿಕೆಟ್ ಮೈ ಫ್ರೆಂಡ್ ಅನಿಶ್ಚಿತತೆಗಳ ಆಟ. ನಂತರ ನಡೆದಿದ್ದು ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ನಡೆದ ಅತಿ ದೊಡ್ಡ ಫೈಟ್ ಬ್ಯಾಕ್ಗಳಲ್ಲಿ ಒಂದಾಗಿದೆ. ಯುವ ನಾಯಕ ಶುಭ್ಮನ್ ಗಿಲ್ 103 ರನ್ ಗಳಿಸಿದ್ರು. ಈ ಸರಣಿಯಲ್ಲಿ ಅವರ 4ನೇ ಸೆಂಚುರಿ. ಜೊತೆಗೆ ದೃಢವಾಗಿ ನಿಂತಿದ್ದ KL ರಾಹುಲ್ ಅವರು ಭರ್ಜರಿ 90 ರನ್ ಗಳಿಸಿ 188 ರನ್ಗಳ ಮಹತ್ವದ ಪಾರ್ಟ್ನರ್ಶಿಪ್ ಅನ್ನು ಕಟ್ಟಿದ್ರು. 2 ಸೆಷನ್ಗಳಿಗಿಂತ ಹೆಚ್ಚು ಕಾಲ ಬ್ಯಾಟಿಂಗ್ ಮಾಡಿ ಇಂಗ್ಲೆಂಡ್ ಹಾಕಿದ ಎಲ್ಲ ಪ್ರೆಷರನ್ನು ಹೀರಿಕೊಂಡ್ರು. ದೇ ಬ್ಲಂಟೆಡ್ ದ ಅಟ್ಯಾಕ್, ಶೋಡ್ ಇಮ್ಮೆನ್ಸ್ ಪೇಷನ್ಸ್ ಆ್ಯಂಡ್ ಸ್ಲೋಲಿ ಪೇನ್ಸ್ಟೇಕಿಂಗ್ಲಿ ಕ್ಲಾಡ್ ಇಂಡಿಯಾ ಬ್ಯಾಕ್ ಇನ್ ಟು ದ ಗೇಮ್. ಗಿಲ್ ಮತ್ತು ರಾಹುಲ್ ಔಟ್ ಆದ ನಂತರವೂ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಪ್ರದರ್ಶಿಸಿದರು. ಈ ಇಬ್ಬರು ಆಲ್ರೌಂಡರ್ಸ್ ಅದ್ಭುತ ಕಂಪೋಸರ್ ಮತ್ತು ಪಾರ್ಟ್ನರ್ಶಿಪ್ ಸ್ಕಿಲ್ನ ನೀಡಿದರು. ಜಡೇಜಾ ತಮ್ಮ ಅಗ್ರೆಸಿವ್ ಆದರೆ ನಿಯಂತ್ರಿತ 107 ನಾಟ್ಔಟ್ನೊಂದಿಗೆ ಮತ್ತು ಸುಂದರ್ ತಮ್ಮ ಮ್ಯಾಗ್ನಿಫಿಷಿಯಂಟ್ ಮೇಡ್ ಇನ್ ಟೆಸ್ಟ್ ಸೆಂಚುರಿ ಆದ 101 ನಾಟ್ಔಟ್ನೊಂದಿಗೆ ಇಂಗ್ಲೆಂಡನ್ನು ಸಂಪೂರ್ಣವಾಗಿ ಆಟದಿಂದ ಹೊರಹಾಕಿದ್ರು. ಅವರು ಎಲ್ಲವನ್ನೂ ಸಹಿಸಿಕೊಂಡ್ರು. ನಂತರ ಸಿಕ್ಕ ಲೂಸ್ ಡೆಲಿವರೀಸ್ಗಳನ್ನು ಬೌಂಡ್ರಿಗೆ ಅಟ್ಟಿದ್ರು. ಭಾರತವನ್ನು ಸುರಕ್ಷಿತ ಸ್ಥಿತಿಗೆ ಮಾತ್ರವಲ್ಲದೆ ಇಂಗ್ಲೆಂಡ್ನ ಲೀಡನ್ನು ಮೀರಿ ಅನಿವಾರ್ಯ ಬಲಿಷ್ಠ ಸ್ಥಿತಿಗೆ ತಂದರು. ಓಲ್ಡ್ ಟ್ರಾಫರ್ಡ್ನ ಪ್ರೇಕ್ಷಕರು ಇನಿಷಿಯಲಿ ರೋರಿಂಗ್ ಫಾರ್ ಇಂಗ್ಲೆಂಡ್ ವೇರ್ ಲೆಫ್ಟ್ ಸ್ಟನ್ಡ್ ಬೈ ದಿಸ್ ಇನ್ಕ್ರೆಡಿಬಲ್ ಡಿಸ್ಪ್ಲೇ ಆಫ್ ಡಿಫಿಯನ್ಸ್. ದೇ ಪುಟ್ ಆನ್ ಎನ್ ಅನ್ಬೀಟನ್ 203 ಪಾರ್ಟ್ನರ್ಶಿಪ್. ದಿ ನೋ ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿ. ಕೇವಲ 45 ನಿಮಿಷಗಳ ಪ್ಲೇ ಬಾಕಿ ಇರುವಾಗ ಮತ್ತು ಇಂಡಿಯಾ ಡ್ರಾನ ಬಲಿಷ್ಠ ಸ್ಥಾನದಲ್ಲಿರಬೇಕಾದ್ರೆ ಜಡೇಜಾ 89 ಮತ್ತು ಸುಂದರ್ 80 ರನ್ಗಳಲ್ಲಿರುವಾಗ ಇಂಗ್ಲೆಂಡ್ನ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಅಂಪೈರ್ಗಳ ಬಳಿ ಬಂದು ಹ್ಯಾಂಡ್ ಶೇಕ್ ಮಾಡಿ ಮ್ಯಾಚ್ನ ಡ್ರಾ ಅಂತ ಡಿಕ್ಲೇರ್ ಮಾಡೋಕ್ಕೆ ಆಫರ್ ನೀಡಿದ್ರು. ಆದರೆ ಜಡೇಜಾ ಮತ್ತು ಸುಂದರ್ ಆ ಆಫರ್ನ ರಿಜೆಕ್ಟ್ ಮಾಡಿದ್ರು. ಇದು ಡಿಸ್ರೆಸ್ಪೆಕ್ಟ್ ಅಥವಾ ಅನಿಮಾಸಿಟಿ ಬಗ್ಗೆ ಇರಲಿಲ್ಲ. ಜಡೇಜಾ ಮತ್ತು ಸುಂದರ್ಗೆ ಅಂತಹ ಹರ್ಕ್ಯುಲಿಯನ್ ಎಫರ್ಟ್ನ ನಂತರ ತಮ್ಮ ಅರ್ಹವಾದ ಪರ್ಸನಲ್ ಮೈಲ್ ಸ್ಟೋನ್ಸ್, ಅವರ ಸೆಂಚುರಿ, ವಿಶೇಷವಾಗಿ ಸುಂದರ್ ಅವರ ಮೇಡ್ ಇನ್ ಸಾಧಿಸಲು ಇದು ಸುವರ್ಣಾವಕಾಶವಾಗಿತ್ತು. ಸ್ಟೋಕ್ಸ್ ಬಹುಶಃ ಕೆಲವೇ ದಿನಗಳಲ್ಲಿ ಮತ್ತೊಂದು ಟೆಸ್ಟ್ ಇರುವ ಕಾರಣ ತಮ್ಮ ಮೇನ್ ಬೌಲರ್ಗಳ ಎನರ್ಜಿಯನ್ನು ಉಳಿಸಲು ಬಯಸಿದ್ರು. ಅವರಿಗೆ ಇದು ಇಷ್ಟವಾಗಿರಲಿಲ್ಲ. ಅವರು ಜಡೇಜಾಗೆ ಸರ್ಕ್ಯಾಸ್ಟಿಕ್ ಆಗಿ ಹ್ಯಾರಿ ಬ್ರೂಕ್ ವಿರುದ್ಧ ಸೆಂಚುರಿ ಹೊಡಿಸ್ತೀರಾ ಎಂದು ಕೇಳಿದ್ರು. ಪೊಯೆಟಿಕ್ ಜಸ್ಟಿಸ್ ಎಂಬಂತೆ ಜಡೇಜಾ ಬ್ರೂಕ್ಗೆ 6 ಬಾರಿಸಿ ತಮ್ಮ ಸೆಂಚುರಿ ಪೂರೈಸಿದರು. ಸುಂದರ್ ಕೂಡ ಸ್ವಲ್ಪ ಸಮಯದ ನಂತರ ತಮ್ಮ ಸೆಂಚುರಿ ಗಳಿಸಿದರು. ಐಕಾನಿಕ್ ಟೆಸ್ಟ್ ಮೂಮೆಂಟ್, ಆಂಬಿಷನ್,
ಸ್ಟ್ರಾಟಜಿ ಮತ್ತು ಕ್ರಿಕೆಟ್ ನಾಟಕದ ಮಿಶ್ರಣ. ಇಂಡಿಯಾ ವಾಸ್ ಪರ್ಫೆಕ್ಟ್ಲಿ ವಿದಿನ್ ದೇರ್ ರೈಟ್ಸ್ ಟು ಬಿ ಬ್ಯಾಟ್ ಫಾರ್ ದೇರ್ ಮೈಲ್ ಸ್ಟೋನ್. ವಾಟ್ ಅ ಟೆಸ್ಟ್ ಮ್ಯಾಚ್ 0-2 ರ ಆರಂಭಿಕ ಸೆಟ್ ಬ್ಯಾಕ್ನಿಂದ ಶುಭ್ಮನ್ ಗಿಲ್, ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರ 3 ಅದ್ಭುತ ಸೆಂಚುರಿಗಳವರೆಗೆ ಭಾರತ ಒಂದು ಡ್ರಾ ಅನ್ನು ಸಾಧಿಸಿತು. ಇದು ಮಾನ್ಯುಮೆಂಟಲ್ ವಿಕ್ಟ್ರಿನಂತೆ ಅನ್ನಿಸ್ತಿತ್ತು. ಇಂಗ್ಲೆಂಡ್ ತಮ್ಮ 311 ರನ್ ಲೀಡನ್ನು ಹೇಗೆ ಕಳ್ಕೊಂಡ್ರು ಎಂದು ಖಂಡಿತ ಯೋಚಿಸ್ತಾರೆ. ಆದರೆ ಈ ಭಾರತ ತಂಡದ ಶಿಯರ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ಗೆ ಕ್ರೆಡಿಟ್ ನೀಡಲೇಬೇಕು. ಈ ಪಂದ್ಯವು ಟೆಸ್ಟ್ ಕ್ರಿಕೆಟ್ನ ನಿಜವಾದ ಸೌಂದರ್ಯವನ್ನು ಸಂಪೂರ್ಣವಾಗಿ ಬಿಂಬಿಸಿದೆ. The resilience, the individual brilliance, the team spirit and the unforgettable moments that spark conversation long after the final ball is bowled. ಸರಣಿ ಈಗ ಇಂಗ್ಲೆಂಡ್ ಪರ 2-1 ಇದೆ, ಸೆಟ್ಟಿಂಗ್ ಅಪ್ ಎ ಟ್ಯಾಂಟಲೈಸಿಂಗ್ ಡಿಸೈಡರ್ ಅಟ್ ದಿ ಓವಲ್. ಸೊ ಈ ಇನ್ಕ್ರೆಡಿಬಲ್ ಡ್ರಾ ಬಗ್ಗೆ ನಿಮ್ಮ ಟೇಕ್ ಏನು? ಜಡೇಜಾ ಮತ್ತು ಸುಂದರ್ ತಮ್ಮ ಸೆಂಚುರೀಸ್ಗಳಿಗಾಗಿ ಬ್ಯಾಟ್ ಮಾಡಿದ್ದು ಸರಿಯಾಗಿತ್ತಾ? ತಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಎವ್ರಿ ಕ್ರಿಕೆಟ್ ಫ್ಯಾನ್ ಯು ನೋ. ದ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಇನ್ ಡೆಪ್ತ್ ಅನಾಲಿಸಿಸ್ ಆ್ಯಂಡ್ ದಿ ಹಾಟೆಸ್ಟ್ ಡಿಸಿಷನ್ ಇನ್ ದ ವರ್ಲ್ಡ್ ಆಫ್ ಕ್ರಿಕೆಟ್. ಯುವರ್ ಸಪೋರ್ಟ್ ಹೆಲ್ಪ್ ಅಸ್ ಬ್ರಿಂಗ್ ಯು more of this exciting content. Until next time, take care and keep loving the game.